ಆಲ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅನ್ಕೋತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇನ್ನೇ ಸಮ್ಮರ್ ಶುರು ಆಯಿತು ಅಂದ ತಕ್ಷಣವೇ ಮಾವಿನ ಹಣ್ಣಿನ ಸೀಸನ್ ಬಂದೇ ಬಿಡುತ್ತೆ. ಹಾಗಾಗಿ ಒಂದು ಮಳೆ ಬೀಳದೆ ಹಣ್ಣು ತಿನ್ನಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಸುಮಾರು ಕಡೆ ಮಳೆ ಆಗಿರೋದ್ರಿಂದ ಮಾವಿನ ಹಣ್ಣನ್ನ ತೊಗೊಬಂದಿದೆ. ಸೊ ಅದನ್ನು ತುಂಬ ಸ್ವೀಟ್ ಇದ್ದಿದ್ದರಿಂದ ಸೀಕರಣೆ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಸಡನ್ಲಿ ಪ್ಲ್ಯಾನ್ ಮಾಡಿಕೊಂಡೆ ಬೆಳಗ್ಗೆ ಸಪ್ಪೆ ಹೋಳಿಗೆ ಮಾಡೋಣ ಅಂತ ಹೇಳಿ. ಹಾಗಾಗಿ ಸಪ್ಪೆ ಹೋಳಿಗೆ ಮಾಡೋದಕ್ಕೆ ಅತ್ತೆ ನನಗೆ ಹಿಟ್ಟೆಲ್ಲ ಕೂಡಿಸ್ಕೊಟ್ರು. ನಾನು ಕಣ್ಕಾಯಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ನಂತರ ಅದಕ್ಕೆ ಸ್ವಲ್ಪ ಬದನೆಕಾಯಿ ಇತ್ತು, ಅದನ್ನು ಪಲ್ಯ ಕೂಡ ರೆಡಿ ಮಾಡಿಕೊಂಡೆ. ಹಾಗೆಯೇ ಸೀಕರಣೆಗೆ ನನಗೆ ಆಲ್ಮೋಸ್ಟ್ ದೋಸೆಗೆ ತುಂಬ ಚೆನ್ನಾಗಾಗತ್ತೆ. ಹಾಗೆಯೇ ಸಪ್ಪೆ ಹೋಳಿಗೆ, ಬೇಳೆ ಹೋಳಿಗೆ ಎಲ್ಲದಕ್ಕೂ ಕೂಡ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಹಾಗಾಗಿ ಸೀಸನ್ ಮುಗಿಯೋದ್ರೊಳಗೆ ಒಂದು 3ರಿಂದ 4 ಟೈಮ್ ಆದರೂ ಮನೇಲಿ ಮಾಡ್ತೀನಿ. ನಾನು ಸ್ವಲ್ಪ ಇಷ್ಟಪಟ್ಟು ತಿಂತೀನಿ. ನಮ್ಮ ಮನೇಲಿ ಅತ್ತೆ ಅಷ್ಟೇ, ಅವರು ಏನು ಅಷ್ಟು ಇಷ್ಟಪಡಲ್ಲ ಸ್ವೀಟ್ಸ್ ಎಲ್ಲ. ನನ್ನ ಹಸ್ಬೆಂಡು ನಾನು ಮಾಡೋ ಸ್ವೀಟ್ಸ್ಗೆ ಅವರು ಇಷ್ಟಪಡ್ತಾರೆ, ಆದರೆ 1 ಟೈಮ್ ತಿಂತಾರೆ ಅಷ್ಟೇ. ಇನ್ನು ನನ್ನ ಮಗಳಿಗೂ ಕೂಡ ಮಾಡೋವಂಥ ಸ್ವೀಟ್ಸ್ ಇಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ವೀಕ್ಲಿ ಒನ್ಸ್ ಆದರೂ ಏನಾದರೂ ಸ್ವೀಟ್ ಮಾಡೋದಕ್ಕೆ ಟೈಮ್ ಮಾಡ್ಕೊಂಡು ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತು ಸಪ್ಪೆ ಹೋಳಿಗೆ ಮಾಡೋದಕ್ಕೆ ಟೈಮ್ ಆಗುತ್ತೋ ಇಲ್ಲೋ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ಬೇಗ ಎದ್ದು ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಫಸ್ಟ್ ಹಿಟ್ಟು ಮೈದಾ ಎಲ್ಲ ಕಲಸಿಟ್ಕೊಂಡೆ. ನಾವು ಹೋಳಿಗೆ ಯಾವ ರೀತಿ ಮಾಡ್ತೀವಲ್ಲ ಬೇಳೆ ಹೋಳಿಗೆ ಹಾಗೆ ಏನು ಕಲಿಸ್ಕೊತೀವಿ, ಮೈದಾಗೆ ಸ್ವಲ್ಪ ಚಿರೋಟಿ ರವೆ, ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಕಲಸಿ ಮೇಲಿಂದ ಒಂದು 3-4 ಸ್ಪೂನು ಎಣ್ಣೆ ಹಾಕಿಬಿಟ್ಟು ನೆನೆಯೋದಕ್ಕೆ ಇಟ್ಕೊಂಡ್ರೆ ಸಾಕಾಗತ್ತೆ. 1 ಅವರ್ ನೆಂದ್ಕೊಂಡ್ರೆ ಆಯಿತು. ಅದಾದಮೇಲೆ ಇನ್ನೊಂದು 2-3 ಸ್ಪೂನು ಆಯಿಲ್ನ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡ್ರೆ ಹೋಳಿಗೆ ತಟ್ಟೋದಕ್ಕೆ ಈಸಿಯಾಗಿ ಬರುತ್ತೆ. ಆದರೆ ಇದರೊಳಗಡೆ ಹೂರಣದ ಬದಲಾಗಿ ಅಕ್ಕಿ ಹಿಟ್ಟಿಂದು ಸರಿ ಮಾಡ್ಕೊತೀವಿ. ಈಗ ನಾವು ರೊಟ್ಟಿ ಮಾಡ್ಕೊಳ್ಳೋಕೆ ಏನು ಕೂಡಿಸ್ಕೋತೀವಲ್ಲ ಅದೇ ರೀತಿಯೇ ಸರಿ ಮಾಡಿಕೊಂಡು ಅದನ್ನು ಉಂಡೆಗಳನ್ನ ಮಾಡಿಕೊಂಡು ಹೂರಣದ ಬದಲಿಗೆ ಇದನ್ನು ಮೈದಾದೊಳಗಡೆ ಇಟ್ಕೊಂಡು ಚೆನ್ನಾಗಿ ಅದನ್ನು ರೋಲ್ ಮಾಡ್ಕೊಂಬಿಟ್ಟು ಈ ಥರ ನಾವು ಸಪ್ಪೆ ಹೋಳಿಗೆನ ತಟ್ಕೋಬೇಕಾಗತ್ತೆ. ನನಗೆ ಇದು ಸರಿ ಮಾಡ್ಕೊಳ್ಳೋದಕ್ಕೆ ವಿಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಯಾಕಂದರೆ ಆ ಟೈಮಲ್ಲಿ ನಾನು ಬೇರೆ ಕೆಲಸ ಮಾಡ್ಕೋತಾ ಇದ್ದೆ. ಅತ್ತೆ ನನಗೆ ಸರಿ ಎಲ್ಲ ರೆಡಿ ಮಾಡಿ ಕೊಟ್ಟರು ಇದರೊಳಗಡೆ ತುಂಬ್ಕೊಳ್ಳೋದಕ್ಕೆ. ನಂತರ ಅಲ್ಲಿ ಅವರು ಕೊಟ್ಟರು. ನಾನು ಇಲ್ಲಿ ಥರ ಎಲ್ಲ ಹೋಳಿಗೆನ ಮಾಡಿಕೊಂಡು ಸುಟ್ಕೊಂಡೆ. ಫಸ್ಟ್ ಟೈಮ್ ಮಾಡ್ಕೊಳ್ಳುವಾಗ ಸ್ವಲ್ಪ ಅಕ್ಕಿ ಹಿಟ್ಟಿಂದು ಹದ ಕಡಿಮೆ ಆಯಿತು, ಮೀನ್ಸ್ ಗಟ್ಟಿಯಾಗಿದ್ದರಿಂದ ಹೋಳಿಗೆ ಸ್ವಲ್ಪ ನಾದ್ಕೊಳ್ಳೋದಕ್ಕೆ ಕಷ್ಟ ಆಯಿತು. ಅದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊಂಡು 2ನೇ ಹೋಳಿಗೆನ ಟ್ರೈ ಮಾಡಿದ್ವಿ, ತುಂಬ ಈಸಿಯಾಗಿ ಬಂತು. ಈ ಥರ ಮಾಡ್ಕೊಳ್ಳೋದು ಆ್ಯಕ್ಚುಲಿ ಹಾರಿದ್ರೂ ಕೂಡ ತುಂಬಾ ಸಾಫ್ಟಾಗಿರುತ್ತೆ. ಈವನ್ನಾಗಿ ಅಕ್ಕಿ ಹಿಟ್ಟು ಟೋಟಲಿ ಹೋಳಿಗೆ ಜೊತೆಗೆ ಸ್ಪ್ರೆಡ್ ಆಗೋ ಥರನೇ ನಾವು ಹೋಳಿಗೆನ ತಟ್ಕೋಬೇಕಾಗತ್ತೆ. ನಾನೀಗ ಹೋಳಿಗೆ ಎಲ್ಲ ಮಾಡ್ಕೊಂಡು ಗಮ್ಮೆಗೆ ಒಂದು 2-3 ಮಾಡಿಕೊಟ್ಟೆ. ಅವ್ರ ಅಪ್ಪನೂ ಕೂಡ ಅವ್ರ ಜೊತೆಗೆ ಹೋಗಿದ್ದರಿಂದ ಒಂದು 4 ಹೋಳಿಗೆ ಅಷ್ಟೇ ರೆಡಿ ಮಾಡ್ಕೊಂಡ್ವಿ. ಇನ್ನು ಸಪ್ಪೆ ಹೋಳಿಗೆನ ನಾವು ಬೇಯಿಸ್ಕೋವಾಗ ಸೇಯಿಸ್ಕೋಬಾರ್ದು. ಆಲ್ಮೋಸ್ಟ್ ವೈಟ್ ಕಲರ್ ಇರುವಾಗಲೇ 2 ಸೈಡೂ ನೋಡಿಕೊಂಡು ತೆಕ್ಕೋಬೇಕಾಗತ್ತೆ. ಈ ರೀತಿ ನಾವು ಸಪ್ಪೆ ಹೋಳಿಗೆನ ನಾವು ಯಾವುದಾದ್ರೂ ಗ್ರೇವಿ ಜೊತೆ ಸರ್ವ್ ಮಾಡ್ತಿದ್ದೀವಿ ಅಂದಾಗ ಅಕ್ಕಿ ಹಿಟ್ಟನ್ನ ನಾವು ಸರಿ ಮಾಡ್ಕೊಳ್ಬೇಕಾದ್ರೆ ಅದಕ್ಕೆ ಸ್ವಲ್ಪ ಜೀರಿಗೆ, ಕರಿಬೇವು, ಕೊತ್ತಂಬರಿ ಸೊಪ್ಪು ಹಾಗೆ ಹಸಿರು ಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುದಿಸ್ಕೊಂಡು ಆಮೇಲೆ ಅಕ್ಕಿ ಹಿಟ್ಟಿನ ಸರಿನ ಮಾಡ್ಕೊಂಡು ಇದ್ರ ಜೊತೆ ತುಂಬ್ಕೊಂಡು ಮಾಡಿಕೊಂಡ್ರೆ ಗ್ರೇವಿಗೆ ತುಂಬ ಚೆನ್ನಾಗಾಗತ್ತೆ. ನಾನಿಲ್ಲಿ ಸೀಕರಣೆ ಜೊತೆ ಮಾಡಿದ್ರಿಂದ ಸಪ್ಪೆ ಹೋಳಿಗೆ ಮಾತ್ರ ಮಾಡ್ಕೊಂಡಿದ್ದೀನಿ. ಆನಂತರ ನಾನಿಲ್ಲಿ ಸೀಕರಣೆ ಮಾಡೋದಕ್ಕೆ ಒಂದು 2-3 ಏಲಕ್ಕಿ ಕಾಯಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕುಟ್ಕೊಳ್ಳೋದಕ್ಕೆ ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ, ನೀಟಾಗಿ ನೈಸ್ ಪೌಡರ್ ಆಗಲಿ ಅಂತ ಹೇಳ್ಬಿಟ್ಟು. ಈಗ ಆಲ್ರೆಡಿ ನಾನು ಮಾವಿನ ಹಣ್ಣು ಹೆಚ್ಚಿಟ್ಕೊಂಡು ಒಂದು 3 ಬಾಳೆಹಣ್ಣು ಸೇರಿಸ್ಕೊಂಡಿದ್ದೀನಿ ಸಣ್ಣದಾಗಿ ಹೆಚ್ಕೊಂಡು. ಅದನ್ನು ಚೆನ್ನಾಗಿ ಕಿವುಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಕುಟ್ಟಿಟ್ಕೊಂಡಿರೋಂಥ ಏಲಕ್ಕಿ ಪುಡಿ ಕೂಡ ಸೇರಿಸ್ಕೊಂಡು ಸ್ವೀಟಿಗೆ ತಕ್ಕಷ್ಟು ಬೆಲ್ಲನ ಸೇರಿಸ್ಕೋಬೇಕಾಗತ್ತೆ. ಮಾವಿನ ಹಣ್ಣು ತುಂಬಾ ಸ್ವೀಟ್ ಇದ್ದಿದ್ದರಿಂದ ಸ್ವಲ್ಪ ಬೆಲ್ಲ ಮಾತ್ರ ಹಾಕ್ಕೊಂಡಿದ್ದೀನಿ. ಸೀಕರಣೆಗೆ ಕೆಲವೊಬ್ಬರು ಸಕ್ಕರೆ ಕೂಡ ಹಾಕ್ಕೋತಾರೆ, ಬೆಲ್ಲ ಕೂಡ ಹಾಕ್ಕೋತಾರೆ. ನಮ್ಮ ಮನೇಲಿ ಮಾವ ತಿನ್ನಲ್ಲ, ಹಾಗಾಗಿ ನಾನು ಸ್ವಲ್ಪ ಇಲ್ಲಿ ಬೆಲ್ಲ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಬೆಳೆಸೋರು ಸಕ್ಕರೆ ಕೂಡ ಧಾರಾಳವಾಗಿ ಹಾಕ್ಕೋಬೋದು. ನಂತರ ನಾನಿಲ್ಲಿ ಒಂದು ಅರ್ಧ ಹಿಡಿಯೋಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೋತಾ ಇದ್ದೀನಿ, ಹಸಿ ತೆಂಗಿನಕಾಯಿ ತುರಿ. ನಮ್ಮ ಕಡೆಯಲ್ಲಿ ಸ್ವಲ್ಪ ತೆಂಗಿನಕಾಯಿ ಯೂಸ್ ಮಾಡೋದು ಜಾಸ್ತಿ ಎಲ್ಲದಕ್ಕೂ, ಹಾಗಾಗಿ ಸ್ವಲ್ಪ ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಕಿವುಚಿ ರೆಡಿ ಮಾಡಿಕೊಂಡ್ರೆ ಮಾವಿನ ಹಣ್ಣಿನ ಸೀಕರಣೆ ರೆಡಿ ಆಗುತ್ತೆ. ಇದನ್ನು ನಾವು ದೋಸೆ ಜೊತೆ ಸರ್ವ್ ಮಾಡ್ಬೋದು, ಚಪಾತಿ, ರೊಟ್ಟಿ, ಸಪ್ಪೆ ಹೋಳಿಗೆ ಎಲ್ಲದಕ್ಕೂ ಕೂಡ ಒಳ್ಳೆ ಕಾಂಬಿನೇಷನ್. ಏನಮ್ಮ ಕೂಲರ್ ಮೇಲೆ ಓಡಿಸ್ಬಿಡು. ಅದಕ್ಕೊಂದು ಐಡಿಯಾ ಮಾಡಿ ಕೂಲರ್ಗೆ ಏನು ಗೊತ್ತಾ, ಬೀರ ಮೇಲೆ ಇಟ್ಬಿಡೋಣ ಅಷ್ಟೇ.
ಬೀಳಲ್ಲ ರೀ ಅದು. ಬೀಳಲ್ಲ ಅದೇ ಬೀಳುತ್ತೆ. ಬೀಳಿದ್ರೆ ಅಷ್ಟು ದೊಡ್ಡದು. ಅವನಂತೂ ಹೋಗೋಗಿ ಮಕ ಕೊಡ್ತಾನೆ ಅದಕ್ಕೆ. ದೊಡ್ಡದಲ್ಲ ಈ ಕಡೆ ಸಣ್ಣದ್ರ ಮೇಲೆ ಇಡಲ್ಲ. ಈಗ ನಾವು ಮನೆ ಕಟ್ಸ್ತೀವಲ್ಲ ನಿನಗೊಂದು ರೂಮ್ ಅಂತೂ ಕಟ್ಸ್ಲೇಬೇಕು ಈಗ. ಹೀಗೆ ಅಪ್ಪ ಮಗಳು ಟಿಫನ್ ಮಾಡ್ಕೊತ ಅದು ಇದು ಮಾತಾಡ್ತಾ ಇದ್ರು. ಇವರು ಒಟ್ಟಿಗೆ ಟಿಫನ್ ಮಾಡೋದು ಕಡಿಮೆ, ಯಾಕಂದರೆ ಗಮ್ಯ ಆದಮೇಲೆ ಇವರು ರೆಡಿಯಾಗಿ ಶಾಪಿಗೆ ಹೋಗೋದು. ಇವತ್ತು ಒಟ್ಟಿಗೆ ಟಿಫನ್ ಮಾಡ್ತಾ ಇದ್ದಿದ್ದರಿಂದ ಕೂತ್ಕೊಂಡು ಅದು ಇದು ಮಾತಾಡ್ಕೊತ ಟಿಫನ್ ಮಾಡ್ಕೊತಾ ಇದ್ರು. ಹಾಗೆ ನಾನು ಕೂಡ 11:30 ಅಷ್ಟರೊಳಗೆ ಹೋಳಿಗೆ ಎಲ್ಲ ಕಂಪ್ಲೀಟಾಗಿ ಮುಗಿಸಿ ನಾನು ಕೂಡ ಟಿಫನ್ ಮಾಡಿಕೊಂಡು ಶಾಪಿಗೆ ಹೊರಟೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗ್ಬೋದು ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.